ನಾನಂದರೆ ನಂಬರು, ನಂಬರ್ ಅಂದರೆ ನಾನು. ಬಹುಶಃ ಈ ಒಂದು ಸ್ಲೋಗನನ್ನು ಯೂಶ್ವಲಿ ಎಲ್ಲರೂ ಕೂಡ ಸಹಜವಾಗಿ ಕೇಳ್ಪಟ್ಟಿರ್ತೀರ. ಈ ಒಂದು ಸ್ಲೋಗನ್ ಬಂದ ತಕ್ಷಣ ಫಸ್ಟ್ ನೆನಪಾಗುವಂಥ ಒಂದು ಹೆಸರು ಯಾವುದು ಅಂತ ಹೇಳಿದ್ರೆ ಅದು ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿಯವ್ರದ್ದು. ಆರ್ಯವರ್ಧನ್ ಗುರೂಜಿ ಅಂದ ತಕ್ಷಣ ಅದೊಂದು ರೀತಿ ವಿವಾದದ ಕೇಂದ್ರ. ಪ್ರತಿ ಬಾರಿನೂ ಕೂಡ ಏನೇ ಒಂದು ಹೇಳಿಕೆ ಕೊಟ್ಟರು ಕೂಡ ಅದು ವಿವಾದದ ಒಂದು ವಿಷಯವಾಗಿ ಅಥವಾ ವಸ್ತುವಾಗಿ ಪರಿಣಮಿಸ್ತಾನೆ ಇರ್ತದೆ. ಈಗಲೂ ಕೂಡ ಅದೇ ರೀತಿಯಂಥ ಒಂದು ವಿವಾದದ ಕೇಂದ್ರವಾಗಿ ಇವತ್ತು ಆರ್ಯವರ್ಧನ್ ಗುರೂಜಿ ಎಲ್ಲ ಒಂದು ಕಡೆ ಗ್ರಾಸವಾಗಿದ್ದಾರೆ ಅಂತೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆ ಈ ಬಾರಿ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟು ವಿವಾದಕ್ಕೆ ಒಳಗಾಗಿದ್ದಾರೆ. ಆದರೆ ಈ ಬಾರಿ ಅವರು ವಿವಾದಕ್ಕೆ ಒಳಗಾಗಿ ದೊಡ್ಡ ಮಟ್ಟದ ಜನಾಕ್ರೋಶಕ್ಕೆ ಕಾರಣವಾಗಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರು ನೀಡಿರುವಂಥ ಹಸುವಿನ ಹಿಂಭಾಗದ ಒಂದು ಪ್ಲೇಸು, ಲಕ್ಷ್ಮೀ ಆವಾಸ ಸ್ಥಾನ ಅಂತ ನಾವು ಕರಿತೀವಿ, ಅದನ್ನು ಬೇರೆ ರೀತಿಯಾಗಿ ತಿರುಚುವಂಥ ಕೆಲಸವನ್ನು ಮಾಡಿದ್ದಾರೆ. ಮನುಷ್ಯರ ಹಿಂಭಾಗದಲ್ಲೂ ಕೂಡ ಲಕ್ಷ್ಮಿ ವಾಸ ಮಾಡ್ತಾಳೆ ಅನ್ನುವಂಥ ರೀತಿಯ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ದೊಡ್ಡ ಮಟ್ಟದ ಚರ್ಚೆಯನ್ನು ಉಂಟಾಗಿದೆ. ಎಲ್ಲಿದ್ದಾರೆ ಆರ್ಯವರ್ಧನ್ ಗುರೂಜಿ ಅನ್ನೋಂಥ ರೀತಿಯಲ್ಲಿ ಹೇಳಿಕೆ ಕೊಟ್ಟು ಎಲ್ಲಾದರೂ ಓಡೋಗ್ಬಿಟ್ರಾ ಅಥವಾ ಹೇಳಿಕೆ ಕೊಟ್ಟು ಎಲ್ಲಾದರೂ ಬೆನ್ನಿಗೆ ಎಲ್ಲಾದರೂ ಭಾಗ ಆಗ್ಬಿಟ್ರಾ, ಈ ರೀತಿಯಂಥ ಸಾಕಷ್ಟು ರೀತಿಯಂಥ ಒಂದಷ್ಟು ಪ್ರಶ್ನೆಗಳು ಮೂಡ್ತಿರೋ ಸಂದರ್ಭದಲ್ಲಿ ಅವ್ರು ಎಲ್ಲಿದ್ದಾರೆ ಅಂತೇಳಿ ಜನತಾ ಟಿ ವಿ ಅವರು ನುಡುಕುವಂಥ ಪ್ರಯತ್ನದ ಭಾಗವಾಗಿ ನಾವೀಗ ಬಂದು ನಿಂತ್ಕೊಂಡಿರುವಂಥದ್ದು ಚಾಮರಾಜಪೇಟೆಯ ಈ ಒಂದು ಪ್ಲೇಸ್ನಲ್ಲಿ. ನಾವು ಅದನ್ನು ತೋರಿಸ್ತಾ ಇದ್ದೀವಿ ನೋಡಿ. ಇದು ಆರ್ಯವರ್ಧನ್ ಗುರೂಜಿ ಅವರ ಒಂದು ಕಚೇರಿ. ಈ ರೀತಿಯಾದಂಥ ಕಚೇರಿಗಳು ಎಷ್ಟಿದಾವೆ ಗೊತ್ತಿಲ್ಲ. ಆದರೆ ಚಾಮರಾಜಪೇಟೆಯ ಈ ಒಂದು ಪ್ಲೇಸ್ ಏನಿದೆ, ಈ ಒಂದು ಪ್ಲೇಸಲ್ಲಿ ಆರ್ಯವರ್ಧನ್ ಗುರೂಜಿರವರು ಆಫೀಸನ್ನು ಮಾಡ್ಕೊಂಡಿದ್ದಾರೆ ಅಂತ. ಆಫೀಸ್ ಒಳಗಡೆ ಅವರು ಇಲ್ಲ, ಈಗೆಲ್ಲ ಹೊರಗಡೆ ಹೋಗಿದ್ದಾರೆ. ಏನೋ ಯೂಶ್ವಲಿ ಇವತ್ತು ಪೂಜೆ ಪುನಸ್ಕಾರಗಳು ಜಾಸ್ತಿ ಇರೋದ್ರಿಂದಾಗಿ ಅವರು ಯೂಶ್ವಲಿ ಶನಿವಾರ ತುಂಬ ಆಫೀಸಿಗೆ ಬರುವಂಥದ್ದು ತಡ ಅನ್ನೋಂಥ ರೀತಿಯ ಒಂದಷ್ಟು ಮಾತುಗಳನ್ನು ಒಳಗಡೆ ಇರುವಂಥ ಅವರ ಸಿಬ್ಬಂದಿ ಹೇಳ್ತಾಯಿದ್ರು. ಈ ಒಂದು ಕಟ್ಟಡದಲ್ಲಿ ನೋಡಿ ಎಲ್ಲೂ ಬೋರ್ಡ್ ಇಲ್ಲ. ಬೋರ್ಡ್ ಇತ್ತೋ ಅಥವಾ ಇದೆಲ್ಲ ವಿವಾದ ಆದಮೇಲೆ ಆ ಬೋರ್ಡನ್ನು ತೆಗೆದಾಕ್ತಾರೋ ಗೊತ್ತಿಲ್ಲ. ಆದರೆ ಈ ಒಂದು ಕಟ್ಟಡದೊಳಗಡೆ ಅವರ ಆಫೀಸ್ ಇದೆ ಅನ್ನುವಂಥದ್ದು ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಹೋಗ್ತಾರೆ. ಇದೇನಿದೆಯಲ್ಲ, ಈ ಮೆಟ್ಟಲುಗಳನ್ನು ಹತ್ಕೊಂಡು ಹೋಗ್ತಿದ್ದಂಗೆ ಇಲ್ಲಿ ಏನಿದೆಯಲ್ಲ ಅದೇ ಆರ್ಯವರ್ಧನ್ ಗುರೂಜಿರವರ ಕಚೇರಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆರ್ಯವರ್ಧನ್ ಗುರೂಜಿರವರು ಯೂಶ್ವಲಿ ಈ ಒಂದು ಕಚೇರಿಯಲ್ಲಿ ಇರ್ತಾರೆ. ಆದರೆ ಇವತ್ತು ಪೂಜೆ ಪುನಸ್ಕಾರಗಳು ಹೆಚ್ಚಾಗಿರೋದ್ರಿಂದ ಅವರು ಈ ಒಂದು ಭಾಗದಲ್ಲಿ ಇಲ್ಲ. ಒಳಗಡೆ ಸಿಬ್ಬಂದಿಗಳು ಇದ್ದಾರೆ. ಆದರೆ ಸಿಬ್ಬಂದಿಗಳು ಯಾವುದೇ ಕಾರಣ ನಮ್ಮನ್ನು ಫೋಕಸ್ ಮಾಡಬೇಡಿ ಸರ್ ಅನ್ನೋಂಥ ರೀತಿಯಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಇದು ಒಳಗಡೆ ಏನು ಕಚೇರಿ ಇದೆಯಲ್ಲ, ಇದು ಆರ್ಯವರ್ಧನ್ ಗುರೂಜಿರವರ ಕಚೇರಿ. ಅವರ ದೈನಂದಿನ ಚಟುವಟಿಕೆಗಳು ಮತ್ತು ಅವರು ಸಂಖ್ಯಾಶಾಸ್ತ್ರವನ್ನು ಹೇಳುವಂಥದ್ದು ಮತ್ತು ಜ್ಯೋತಿಷ್ಯವನ್ನು ಹೇಳುವಂಥದ್ದು ಅಥವಾ ಇನ್ನೊಂದಿಷ್ಟು ರೀತಿಯಲ್ಲಿ ಅವರ ಕಾರ್ಯವ್ಯಾಪ್ತಿಯಲ್ಲಿ ಬರುವಂಥ ಕೆಲವೊಂದಷ್ಟು ವಿಷಯಗಳೇನಿದೆ ಆ ಒಂದು ವಿಷಯಗಳನ್ನು ಅವರು ಚರ್ಚೆ ಮಾಡುವಂಥದ್ದು, ಜನರಿಗೆ ಒಂದಷ್ಟು ಸಜೆಷನ್ಸ್ ಕೊಡುವಂಥದ್ದು, ಸಂಖ್ಯಾಶಾಸ್ತ್ರದ ಬಗ್ಗೆ ಏನೇ ರೀತಿಯಂಥ ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ, ಜ್ಯೋತಿಷದ ಬಗ್ಗೆ ಗೊಂದಲದ ಸಂದರ್ಭದಲ್ಲಿ ಈ ಒಂದು ಕಚೇರಿಯಲ್ಲಿ ಅವರು ಯೂಶ್ವಲಿ ಬಂದು ಇಲ್ಲಿ ಅವರು ಒಂದಷ್ಟು ಜನರಿಗೆ ತಮ್ಮನ್ನು ಹುಡ್ಕೊಂಡು ಬಂದಂಥ ಜನರಿಗೆ ಇಲ್ಲಿ ಒಳಗಡೆ ಕಚೇರಿಯಲ್ಲಿ ಕುಳಿತುಕೊಂಡು ಅವರು ಸಜೆಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾವಾಗ ಈ ಒಂದು ವಿವಾದ ಏನಾಯಿತು ಅಂತ ಹೇಳಿದ್ರೆ ಹಸುವಿನ ಹಿಂಭಾಗದಲ್ಲಿ ಮಾತ್ರ ಲಕ್ಷ್ಮಿ ಇರ್ತಾಳೆ ಅನ್ನುವಂಥ ಒಂದು ಭಾವನೆ, ಹಿಂದೂಗಳಲ್ಲಿ ಪೂಜ್ಯ ಭಾವನೆ ಅದು. ಅಲ್ಲಿ ಮಾತ್ರ ಲಕ್ಷ್ಮಿ ಆವಾಸ ಸ್ಥಾನ ಅಂತ ರೀತಿಯ ಒಂದಷ್ಟು ಭಾವನೆಗಳೇನಿತ್ತು. ಅದಕ್ಕೆ ವ್ಯತಿರಿಕ್ತವಾಗನ್ನುವಂಥ ರೀತಿಯಲ್ಲಿ ಕೇವಲ ಹಸುವಿನ ಹಿಂಭಾಗದಲ್ಲಿ ಮಾತ್ರ ಲಕ್ಷ್ಮಿ ಇರೋದಿಲ್ಲ, ಮನುಷ್ಯರ ಹಿಂಭಾಗದಲ್ಲೂ ಕೂಡ ಆ ಒಂದು ಪ್ಲೇಸ್ ಏನಿದೆಯಲ್ಲ ಅದು ಆ ಒಂದು ಭಾಗದಲ್ಲೂ ಕೂಡ ಲಕ್ಷ್ಮಿ ವಾಸ ಮಾಡ್ತಾಳೆ. ಯಾಕೆ ಕೇವಲ ಹಸುವನ್ನು ಯಾಕೆ ಮಾತ್ರ ನೀವು ಆ ರೀತಿ ಕನ್ಸಿಡರ್ ಮಾಡ್ತೀರಾ, ಮನುಷ್ಯರ ಹಿಂಭಾಗವನ್ನು ಕೂಡ ಯಾಕೆ ಕನ್ಸಿಡರ್ ಮಾಡಬಾರ್ದು ಅನ್ನೋ ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ಗೊಂದಲಗಳಾಗಿದೆ, ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅರ್ಚಕರ ಸಂಘದವರು ಈಗಾಗಲೇ ಎರಡು ಪ್ರಕರಣಗಳು ಈಗಾಗಲೇ ಅವರ ವಿರುದ್ಧ ದಾಖಲಾಗಿದೆ. ಒಂದು ಬನಶಂಕರಿ ಠಾಣೆಯಲ್ಲಿ ದೂರು ದಾಖಲಾಗಿದೆ, ಇನ್ನೊಂದು ಬಂದ್ಬಿಟ್ಟು ಶಂಕರಪುರಂ ಅಂತ ಹೇಳಿದ್ರೆ ಈ ಒಂದು ಲಿಮಿಟ್ಸ್ ಏನಿದೆಯಲ್ಲ, ಆರ್ಯವರ್ಧನ್ ಗುರೂಜಿಯವರು ಕಚೇರಿ ಏನು ಮಾಡ್ಕೊಂಡಿದ್ದಾರಲ್ಲ ಆ ಒಂದು ಕಚೇರಿಯ ವ್ಯಾಪ್ತಿಯಲ್ಲಿ ಬರುವಂಥ ಶಂಕರಪುರಂ ಪೊಲೀಸ್ ಸ್ಟೇಷನಲ್ಲೂ ಕೂಡ ದೂರು ದಾಖಲಾಗಿದೆ. ಒಂದು ರೀತಿ ಜನಾಕ್ರೋಶಕ್ಕೆ ಅವರೆಲ್ಲೊಂದು ಕಡೆ ತುತ್ತಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಜನಾಕ್ರೋಶ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಮುದಾಯ ಇವತ್ತು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಕೆರಳಿಸುವಂಥ ರೀತಿಯಲ್ಲಿ, ಪ್ರಚೋದಿಸುವಂಥ ರೀತಿಯಲ್ಲಿ ಕೊಟ್ಟಿರುವಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಆ ಒಂದು ಹಿಂದೂ ಧರ್ಮ ದೊಡ್ಡ ಮಟ್ಟದ ಸಮುದಾಯ ಇವತ್ತು ಆರ್ಯವರ್ಧನ್ ಗುರೂಜಿರವರ ವಿರುದ್ಧ ತಿರುಗಿ ಬಿದ್ದಿದೆ. ಆರ್ಯವರ್ಧನ್ ಗುರೂಜಿರವರು ಇದಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಮಾಧ್ಯಮಗಳಿಗೆ ನಾವಂತೂ ನೋಡಿಲ್ಲ ಅವ್ರು ಎಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನೋಂಥ ನನಗೆ ಇವ್ರಿಗೂ ಕೂಡ ಗೊತ್ತಿಲ್ಲ. ಅವ್ರು ಬಂದು ಸ್ಪಷ್ಟನೆ ಕೊಡುವಂಥ ಸೂಕ್ತ. ಇಲ್ಲದಿದ್ದರೆ ಅವ್ರು ಕೊಟ್ಟಿರುವಂಥ ಹೇಳಿಕೆ ವಿವಾದಾತ್ಮಕ ಹೇಳಿಕೆ ಇದೆ, ಬೇರೆ ರೀತಿಯಂಥ ಟರ್ನ್ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಇಂಥ ಸಂದರ್ಭದಲ್ಲಿ ಆರ್ಯವರ್ಧನ್ ಗುರೂಜಿಯವರಿಗೆ ನಾವು ಹೇಳುವಂಥ ಒಂದು ಸಜೆಷನ್ನು, ನಾವು ಸಜೆಷನ್ ಕೊಡಬಾರ್ದು ಅಂತ ಏನಿಲ್ಲ. ಅವರೇನು ಯಾವುದೇ ರೀತಿ ಪ್ರಶ್ನಾತೀತರು ಅಲ್ಲ ಅಥವಾ ಚರ್ಚಾತೀತರು ಅಲ್ಲ, ಎಲ್ಲದಕ್ಕೂ ಕೂಡ ಅವರು ನಮ್ಮ ವ್ಯವಸ್ಥೆಯಲ್ಲಿ ಬದುಕ್ತಿದ್ದಾರೆ ಅಂದಾಗ ಅವರಿಗೂ ಕೂಡ ನಾವು ಒಂದು ಸಜೆಷನ್ ಕೊಡುವಂಥ ಅವಶ್ಯಕತೆ ಇದ್ದಿದೆ. ಎಲ್ಲ ಘಟನೆಗಳನ್ನು ನೋಡಿದಾಗ ಹಿಂದೂ ಧರ್ಮದ ಸಮುದಾಯ, ದೊಡ್ಡ ಮಟ್ಟದ ಸಮುದಾಯ ವಿರುದ್ಧ ತಿರುಗಿದಿರುವಂಥ ಸಂದರ್ಭದಲ್ಲಿ ಅವರು ಬಂದು ಸ್ಪಷ್ಟನೆಯನ್ನು, ಸಮಜಾಯಿಷಿಯನ್ನು ಕೊಡುವಂಥದ್ದು ಸೂಕ್ತ. ಹೀಗೆ ಅವರು ಅಲ್ಲಿ ಇಲ್ಲಿ ತಲೆ ತಪ್ಪಿಸ್ಕೊಂಡು ಅಥವಾ ಇನ್ನೊಂದು ರೀತಿಯಲ್ಲಿ ತಾವು ಯಾರಿಗೂ ಕೂಡ ಸಿಗದಿರೋ ರೀತಿಯಲ್ಲಿ ತಪ್ಪಿಸ್ಕೊಳ್ತಾ ಹೋಗ್ತಾ ಇರ್ತದೆ, ಅದು ಮತ್ತಷ್ಟು ರೀತಿಯಾದಂಥ ಬೆಳವಣಿಗೆಗೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಜನತಾ ಟಿ ವಿ ಈ ಒಂದು ವಿಷಯದ ಮೂಲಕ ಈ ಒಂದು ಸಂದರ್ಭವನ್ನು ಬಳಸ್ಕೊಂಡು ಹೇಳ್ತಿರುವಂಥದ್ದು ಸಜೆಷನ್ ಏನು ಅಂತ ಹೇಳಿದ್ರೆ ತಾವು ಮಾಧ್ಯಮಗಳಿಗೆ ಬಂದು ತಾವು ಕೊಟ್ಟಿರುವಂಥ ಹೇಳಿಕೆಗೆ ಸರಿಯಾದ ರೀತಿ ಸ್ಪಷ್ಟನೆ ಕೊಡಬೇಕಂತೇಳಿ. ಕ್ಯಾಮ್ರಾ ಪರ್ಸನ್ ನದಾಬ್ ಜೊತೆ ಥಾಮಸ್, ಜನತಾ ಟಿ ವಿ, ಬ್ಯಾಂಗ್ಳೂರು.